ನಮಸ್ತೆ. ನಾವಿವತ್ತು ಖಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಕುಂಬಳೆ ಈ ದೇವಾಲಯದ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಖಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಕುಂಬಳೆ ಈ ದೇವಾಲಯವು ಕುಂಬಳೆಯಲ್ಲಿರುವ ಒಂದು ಪ್ರಮುಖ ದೇವಾಲಯವಾಗಿದೆ. ಇದು ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿದೆ. ಈ ದೇವಾಲಯವು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದೆ ಮತ್ತು ಶ್ರೀಕೃಷ್ಣನ ಬಾಲರೂಪವಾದ ಗೋಪಾಲಕೃಷ್ಣನಿಗೆ ಸಮರ್ಪಿತವಾಗಿದೆ. ದೇವಾಲಯದ ವಿಗ್ರಹವು ಕೃಷ್ಣಶಿಲೆಯಿಂದ ಮಾಡಲ್ಪಟ್ಟಿದೆ ಮತ್ತು ಮಗುವಿನ ರೂಪದಲ್ಲಿದೆ. ಐತಿಹಾಸಿಕವಾಗಿ ಈ ದೇವಾಲಯವನ್ನು ಕದಂಬ ರಾಜವಂಶದ ರಾಜ ಜಯಸಿಂಹನು 10ನೇ ಶತಮಾನದಲ್ಲಿ ನವೀಕರಿಸಿದನು ಎಂದು ಹೇಳಲಾಗುತ್ತದೆ. ದೇವಾಲಯವು ಶ್ವೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗಗಳ ಪವಿತ್ರತೆಯನ್ನು ಹೊಂದಿದೆ. ಬಾಲಕನ ರೂಪದಲ್ಲಿರುವ ಶ್ರೀಕೃಷ್ಣನ ವಿಗ್ರಹವು ಶ್ರೀಕೃಷ್ಣನ ಸಾಕು ತಾಯಿಯಾದ ಯಶೋದೆಯಿಂದ ಪೂಜಿಸಲ್ಪಟ್ಟಿತು ಎಂದು ಹೇಳಲಾಗುತ್ತದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ವಿಗ್ರಹವು ಸ್ವತಃ ಭಗವಾನ್ ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಮಹರ್ಷಿಗೆ ಅರ್ಪಿಸಿದರು ಎಂದು ಹೇಳಲಾಗುತ್ತದೆ. ಕದಂಬ ವಂಶದ ರಾಜ ಜಯಸಿಂಹನು ಈ ದೇವಾಲಯವನ್ನು ನವೀಕರಿಸಿದರು ಮತ್ತು ಅವರ ಆಡಳಿತವನ್ನು ಖಣಿಪುರ ಶ್ರೀ ಗೋಪಾಲಕೃಷ್ಣನ ಹೆಸರಿನಲ್ಲಿ ನಡೆಸಲಾಗುತ್ತಿತ್ತು. ಕುಂಬಳೆ ರಾಜರ ಪಟ್ಟಾಭಿಷೇಕ ಈ ದೇವಾಲಯದಲ್ಲಿ ನೆರವೇರಿಸಲಾಗುತ್ತಿತ್ತು. ಪ್ರತಿ ವರ್ಷ 5 ದಿನಗಳ ಕಾಲ ನಡೆಯುವ ಕುಂಬಳೆ ದೇವಸ್ಥಾನದ ಉತ್ಸವವು ಪ್ರತಿ ವರ್ಷ ಮಕರ ಸಂಕ್ರಮಣ ದಿನದಂದು ಧ್ವಜಾರೋಹಣದೊಂದಿಗೆ ಆರಂಭವಾಗುತ್ತದೆ. ಪಟಾಕಿಗಳನ್ನು ಸಿಡಿಸುವುದರಿಂದ ಕುಂಬಳೆ ಬೇಡಿ ಎಂದು ಜನಪ್ರಿಯವಾಗಿದೆ. ಈ ಉತ್ಸವ ಬಹಳ ವಿಜೃಂಭಣೆಯಿಂದ ಕುಂಬಳೆ ಬೇಡಿ ನೆರವೇರುತ್ತದೆ. ವಿವಿಧ ಭಾಗಗಳಿಂದ ಜನರು ಉತ್ಸವಕ್ಕೆ ಕುಂಬಳೆ ಬೇಡಿಯು ಸಾಂಸ್ಕೃತಿಕ ಶ್ರೀಮಂತಿಕೆಯಲ್ಲಿ ಮುಳುಗಿ ತಮ್ಮ ಪರಂಪರೆಯ ಸೌಂದರ್ಯವನ್ನು ಪ್ರದರ್ಶಿಸುತ್ತದೆ. 2012ರಲ್ಲಿ ದೇವಸ್ಥಾನವು ಅಳಿವಿನಂಚಿನಲ್ಲಿ ಇರುವಾಗ ಈ ದೇವಾಲಯವು ಸುದ್ದಿಯಲ್ಲಿತ್ತು. ಅರೇಬಿಯನ್ ಸಮುದ್ರ ಮತ್ತು ದೇವಾಲಯದ ನಡುವಿನ ಸ್ಥಳದಲ್ಲಿದ್ದ ರಾಷ್ಟ್ರೀಯ ಹೆದ್ದಾರಿಗಾಗಿ ಅಧಿಕಾರಿಗಳು ದೇವಾಲಯವನ್ನು ಕೆಡವಲು ನಿರ್ಧರಿಸಿದರು. NHAIನ ಈ ಕ್ರಮಗಳನ್ನು ವಿರೋಧಿಸಿ ಹಿಂದೂ ಪರ ಸಂಘಟನೆಗಳು ಬೃಹತ್ ರ್ಯಾಲಿಗಳನ್ನು ಪ್ರದರ್ಶಿಸಿದರು. ಕುಂಬಳೆಯಿಂದ ಪ್ರಾರಂಭವಾದ ಮೆರವಣಿಗೆಯು ಕಾಸರಗೋಡು ಜಿಲ್ಲೆಯವರೆಗೆ ತಲುಪಿತು. 1 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಹೀಗೆ ಹೋರಾಡಿ ದೇವಸ್ಥಾನವನ್ನು ಉಳಿಸಿಕೊಂಡರು. ಖಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವು ತನ್ನ ಸಾಂಪ್ರದಾಯಿಕ ಸಾಂಸ್ಕೃತಿಕ ಉತ್ಸವಗಳಿಂದ ಹೆಸರುವಾಸಿಯಾಗಿದೆ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.